ಹೌದು, ರಾಜ್ಯದಲ್ಲಿ ಈಗಾಗಲೇ ಮಾನ್ಸೂನ್ ಮಳೆ ಆರಂಭವಾಗಿ ಒಂದು ವಾರದಿಂದ ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಮುಂಗಾರು ಆರಂಭಿಕ ಮಳೆಯಾಗಿರುವ ವರುಣನ ಆರ್ಭಟ ಜೋರಾಗಿದ್ದು ಗಾಳಿ ಸಹಿತ ಮಳೆ ಬೀಳುತ್ತಿದೆ. ಶುಕ್ರವಾರ ರಾತ್ರಿ ಸಹ ಗಾಳಿ ಸಹಿತ ಮಳೆ ಜೋರಾಗಿ ಬಿದ್ದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ವ್ಯಾಪ್ತಿಯ ಹಲವು ಗ್ರಾಮಗಳ ರಸ್ತೆ ಬದಿ, ಮನೆ ಬದಿ ಇದ್ದ ನೂರಾರು ಮರಗಳು ಮುರಿದು ಬಿದ್ದಿದ್ದು ದೊಡ್ಡ ಅವಾಂತರಕ್ಕೆ ಕಾರಣವಾಗಿದೆ. ತಡರಾತ್ರಿ ಸುರಿದ ಮಳೆ ಮತ್ತು ಗಾಳಿಯಿಂದ ದೊಡ್ಡ ದೊಡ್ಡ ಆಲದ ಮರ, ಅರಳಿ ಮರ ಸೇರಿದಂತೆ ಹಲವು ಬೃಹತ್ ಮರಗಳ ಕೆಳಗಿದ್ದ ವಿದ್ಯುತ್ ತಂತಿಗಳ ಮೇಲೆ ಬಿದ್ದು ಕಂಬಗಳ ಸಮೇತ ಮುರಿದು ಬಿದ್ದಿದೆ. ಇದರಿಂದ ಕೆಲ ಗ್ರಾಮಗಳಲ್ಲಿ ರಾತ್ರಿ ಇಡೀ ಕರೆಂಟ್ ಇಲ್ಲದೆ ಜನ ಒದ್ದಾಡಿದ್ದಾರೆ. ರಾತ್ರಿ ಸಿಕ್ಕಾಪಟ್ಟೆ ಮಳೆಯಿಂದಾಗಿ ಪುದುಗಡ್ಡೆ ಗ್ರಾಮದಲ್ಲಿ ಒಂದು 4-5 ಕಡೆ ಲೈಟ್ ಕಂಬಗಳೆಲ್ಲ ಬಿದ್ದೋಗವೆ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಮನೆ ಪಕ್ಕದಲ್ಲೇ ಐತೆ ಮರ. ಈ ಥರ ಮರಗಳಿರೋದ್ರಿಂದ ತುಂಬ ತೊಂದರೆ ಆಗುತ್ತೆ ಸರ್. ಈ KVB ಅವ್ರಿಗೆ ಇನ್ಫಾರ್ಮ್ ಮಾಡೋದಕ್ಕೆ ರಾತ್ರಿಯಿಂದ 2-3 ಸಲ ಓಡಾಡಿದ್ದೀವಿ. ಟೌನ್ಗೆ ಓಡೋದಕ್ಕೆ KVB ಅವ್ರು ಬಂದು ಇವಾಗೆಲ್ಲ ರೆಡಿ ಮಾಡಿಕೊಟ್ಟು ಮರಗಳೆಲ್ಲ ಸೈಡಿಗೆ ತಳ್ಳಿ ಮತ್ತು ಲೈನ್ ಎಲ್ಲ ರೆಡಿ ಮಾಡಿಕೊಡ್ತೀವಿ. ಹೊಸ ಕಂಬಗಳಾಗ್ತಾ ಇದ್ದಾರೆ. ಮರ ಬಿದ್ದಾಗ ನೈಟಲ್ಲಿ ಸರ್ ಮನೆಯಲ್ಲಿದ್ದರೆ ಎಲ್ಲ ಅದು ಸೈಡಿಗೆ ಬಿದ್ದಿದೆ. ಅದೇ ಮನೆ ಮೇಲೆ ಬಿದ್ದಿದ್ರೆ ತುಂಬ ತೊಂದರೆ ಆಗೋದು. ಸೈಡ್ಗೆ ಗಾಳಿ ಜಾಸ್ತಿ ಇದರಿಂದ ಸೈಡಿಗೆ ಬಿದ್ದಿದೆ. ರಾತ್ರಿಯಿಂದ ಊರಲ್ಲಿ ಎಲ್ಲಿ ಕರೆಂಟ್ ಇಲ್ಲ ಸರ್. ಊರಲ್ಲಿ ಅಲ್ಲಿ ಇಲ್ಲ, ತುಂಬ ತೊಂದರೆ ಆಗಿದೆ. ಮಕ್ಕಳಿಗೆಲ್ಲ ತುಂಬ ತೊಂದರೆ ಆಗಿದೆ. ಈಗ KVB ಅವ್ರು ಬಂದು ಎಲ್ಲ ಕೆಲಸ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಹೊಸ ಕಂಬಗಳಾಕಿ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ ಸರ್. ಇನ್ನು ಶುಕ್ರವಾರ ಸುರಿದ ಗಾಳಿ ಮಳೆಯಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ವ್ಯಾಪ್ತಿಯ ಗ್ರಾಮಗಳಲ್ಲಿ ದೊಡ್ಡ ದೊಡ್ಡ ಮರಗಳು ಮುರಿದು ವಿದ್ಯುತ್ ಕಂಬಗಳ ಮೇಲೆ ಬಿದ್ದ ಪರಿಣಾಮ 17 ಕಂಬಗಳು ಮುರಿದು ವಿದ್ಯುತ್ ತಂತಿಗಳು ಕಟ್ಟಾಗಿ ದೊಡ್ಡ ಅವಾಂತರ ಸೃಷ್ಟಿ ಮಾಡಿತ್ತು. ಇದರಿಂದ ಎಚ್ಚೆತ್ತ ಬೆಸ್ಕಾಂ ಸಿಬ್ಬಂದಿ ತಡರಾತ್ರಿಯಿಂದ ತೆರವು ಕಾರ್ಯ ಮಾಡಿ ದುರಸ್ತಿಯಾಗಿದ್ದ ಕರೆಂಟ್ ಕಂಬಗಳ ಲೈನ್ಗಳನ್ನು ಸರಿಪಡಿಸುವ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಚಿಕ್ಕಬಳ್ಳಾಪುರ ಬೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಆನಂದ್ ಕುಮಾರ್ ಅನಾಹುತವಾದ ಜಾಗಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಸಾರ್ವಜನಿಕರ ಅನುಕೂಲಕ್ಕಾಗಿ 24 ಗಂಟೆಗಳ ಕಾಲ ಕೆಲಸ ಮಾಡಲು ಸಿದ್ಧವಿದ್ದೇವೆ. ಮಾನ್ಸೂನ್ ಮಳೆ ಆರಂಭವಾಗಿದ್ದು ಸಾರ್ವಜನಿಕರು ಕೂಡ ಎಚ್ಚರಿಕೆಯಿಂದ ಇರಬೇಕು. ದೇವರ ದಯೆ, ಯಾವುದೇ ರೀತಿಯ ದೊಡ್ಡ ಮಟ್ಟದ ಅನಾಹುತ ಆಗಿಲ್ಲ. ಮಳೆಗಾಲದಲ್ಲಿ ಮರ, ವಿದ್ಯುತ್ ಕಂಬಗಳ ಕೆಳಗೆ ಯಾರೂ ಸಹ ಇರಬೇಡಿ. ಮುಂಜಾಗ್ರತಾ ಕ್ರಮಗಳು ತೆಗೆದುಕೊಳ್ಳಿ ಎಂದು ಮನವಿ ಮಾಡಿದರು. ನನ್ನ ಹೆಸರು ಆನಂದ್ ಕುಮಾರ್ ಅಂತ, ಚಿಕ್ಕಬಳ್ಳಾಪುರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೆಸ್ಕಾಂ ಚಿಕ್ಕಬಳ್ಳಾಪುರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಾನು. ನಿನ್ನೆ ಏನು ರಾತ್ರಿ ವಿಪರೀತವಾದಂಥ ಗಾಳಿ ಮತ್ತು ಮಳೆಯಿಂದಾಗಿ ನಮ್ಮ ವಿದ್ಯುತ್ ಮಾರ್ಗಗಳು ಸುಮಾರು ಹಾನಿಯಾಗಿದೆ. ಈ ಚಿಕ್ಕಬಳ್ಳಾಪುರ ತಾಲೂಕು ಒಂದರಲ್ಲೇ ಮಾತ್ರನೇ ಸುಮಾರು ಒಂದು 17 HT ಕಂಬಗಳು ಮುರಿದಿದೆ, ಒಂದು 6 LT ಕಂಬಗಳು ಮುರಿದಿದೆ. ಸುಮಾರು ಒಂದು 10-15 ಜಾಗದಲ್ಲಿ ಮರಗಳೆಲ್ಲ ಬಿದ್ದು ನಮ್ಮ ಲೈನೆಲ್ಲ ಡ್ಯಾಮೇಜ್ ಆಗಿದೆ. ಸೊ ಇದನ್ನು ರಾತ್ರಿನೇ ನಮ್ಮ ಸ್ಟಾಫ್ ಎಲ್ಲ ಕಷ್ಟಪಟ್ಟು ರಾತ್ರಿನೇ ಮಳೆ ನಿಂತ ನಂತರ ಎಲ್ಲ ರಿಸ್ಟೋರ್ ಮಾಡಿದ್ದಾರೆ ಪವರ್ ಸಪ್ಲೈ ಎಲ್ಲ. ಮುಖ್ಯವಾಗಿ ನಾವು ಎಲ್ಲೆಲ್ಲಿ ಡ್ಯಾಮೇಜ್ ಜಾಗಗಳಿತ್ತು ಅವನ್ನೆಲ್ಲ ಕಡಿತ ಮಾಡಿ ಐಸೋಲೇಟ್ ಮಾಡಿಬಿಟ್ಟು ನಾವು ಪವರ್ ಸಪ್ಲೈ ರಿಸ್ಟೋರ್ ಮಾಡಿಕೊಟ್ಟಿದ್ದೀವಿ. ಈಗ ನಿನ್ನೆ ಏನು ಡ್ಯಾಮೇಜಸ್ ಆಗಿದೆ ಆ ಡ್ಯಾಮೇಜ್ ಸಂಬಂಧಪಟ್ಟಂಗೆ ಎಲ್ಲ ರಿಸ್ಟೋರ್ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲ ಸ್ಟಾಫು ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇವತ್ತು ಸಂಜೆ ಒಳಗಡೆ ಎಲ್ಲವೂ ರಿಸ್ಟೋರ್ ಮಾಡ್ತೀವಿ, ನಾವು ಅಷ್ಟೊಂದು ರಿಸ್ಟೋರ್ ಮಾಡ್ತೀವಿ. ಜೊತೆಗೆ ಜನಗಳಿಗೆ ಅನಾನುಕೂಲ ಆಗಬಾರ್ದು ಅನ್ನೋ ಉದ್ದೇಶದ ಮೇಲೆ ತಕ್ಷಣಕ್ಕೆ ಏನು ಬೇಕೋ ಅದು ರಾತ್ರಿನೇ ನಾವು ರಿಸ್ಟೋರ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಪಕ್ಕದ ಲೈನಿಂದ ಎಲ್ಲ ಕೊಡುವಂಥ ವ್ಯವಸ್ಥೆಗಳೆಲ್ಲ ಮಾಡಿದ್ದೀವಿ. ಈಗ ಇತ್ತೀಚೆಗೆ ಮಾನ್ಸೂನ್ ಸ್ಟಾರ್ಟ್ ಆಗಿರೋದ್ರಿಂದಾಗಿ ಈಗ ಗಾಳಿ ಸಮೇತ ಮಳೆ ಬಂದರೆ ಈ ಥರ ಸಮಸ್ಯೆಗಳು ಖಂಡಿತವಾಗಿ ಆಗೇ ಆಗುತ್ತೆ. ಕಾರಣ ಏನಂದರೆ ಮರಗಳೆಲ್ಲ ಧರೆಗುಳಿತವೆ. ಆ ಟೈಮಲ್ಲಿ ನಮ್ಮ ಲೈನ್ ಮೇಲೆ ಬೀಳೋದ್ರಿಂದಾಗಿ ಕಂಬಗಳು ಮುರಿತವೆ. ಸೊ ಈ ಥರ ತೊಂದರೆಗಳಾಗ್ತವೆ. ಈ ಥರ ಸಮಯದಲ್ಲಿ ಸಾರ್ವಜನಿಕರು ಕೂಡ ಅಷ್ಟೇ ನಮಗೆ ಭಾಳ ಸಹಕಾರ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲೂ ನಾನು ಸಾರ್ವಜನಿಕರನ್ನ ಕೇಳ್ಕೊಳ್ಳೋದೇನೆಂದರೆ, ಈ ಮಳೆ ಸಮಯದಲ್ಲಿ ತಾವು ಮಳೆ ಬೀಳುವಂಥ ಸಮಯಗಳಲ್ಲಿ ದಯವಿಟ್ಟು ಹೊರಗೆ ಬರಬೇಡಿ. ಆದಷ್ಟು ಮನೆಗಳಲ್ಲಿ ಇರುವಂಥ ಒಂದು ಪ್ರಯತ್ನ ಮಾಡಿ. ಅಕಸ್ಮಾತ್ ಎಲ್ಲರೂ ಹೊರಗಡೆ ಇದ್ದು ಅಂಥ ಸಿಚುವೇಶನ್ಸಲ್ಲೂ ಅಷ್ಟೇ ಮರಗಳು ಅಥವಾ ಕಂಬಗಳ ಆಶ್ರಯ ತೊಗೊಳಕ್ಕೆ ಹೋಗಬೇಡಿ. ಕಂಬಗಳನ್ನ ಮುಟ್ಟೋದಾಗಲಿ, ಕಂಬಗಳ ಪಕ್ಕದಲ್ಲಿ ಇರುವಂಥದ್ದಾಗಲಿ ಕೆಲಸಗಳು ಮಾಡಬೇಡಿ. ಲೈನ್ ಕೆಳಗಿದ್ರೂ ಸಹ ಅಷ್ಟೇ ಲೈನ್ ಕೆಳಗಡೆ ನಿಲ್ಲುವಂಥದ್ದು ಅಥವಾ ಏನೋ ಶೆಲ್ಟರ್ ಸಿಗುತ್ತೆ ಅಂತ ಅದ್ರ ಕೆಳಗೆ ಇರುವಂಥದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇದು ಯಾಕೆಂದರೆ ವಿದ್ಯುತ್ ಅನ್ನೋದು ಒಂದು ಮಾರಣಾಂತಿಕವಾದಂಥ ಒಂದು ಶಕ್ತಿ ಆಗಿರೋದ್ರಿಂದಾಗಿ ಅದು ನಿಮಗೆ ಅರಿವಿಲ್ಲದಂತೆ ನಿಮ್ಮಲ್ಲಿ ಪ್ರವಹಿಸಿ ನಿಮಗೆ ಸಮಸ್ಯೆ ಆಗುವಂಥ ಚಾನ್ಸ್ ಇರ್ತದೆ. ಮತ್ತು ಮನೆಗಳಲ್ಲೂ ಅಷ್ಟೇ ಒದ್ದೆ ಕೈಗಳಿಂದ ನೀವು ಸ್ವಿಚನ್ನು ಮಾಡೋದಾಗಲಿ, ಆಪ್ರೇಟ್ ಮಾಡೋದಾಗಲಿ, ಅಥವಾ ನೀವು ಇಂಥ ಒದ್ದೆ ಕೈಗಳಲ್ಲಿ ಸ್ವಿಚ್ಚನ್ನು ಆಪ್ರೇಟ್ ಆಗಿರ್ಬೋದು, ಅಥವಾ ಸಿಡಿಲು ಬರುವಂಥ ಟೈಮ್ಗಳಲ್ಲಿ ನೀವು ವಿದ್ಯುತ್ ಉಪಕರಣ ಉಪಯೋಗಿಸೋದಾಗಲಿ, ಈ ಥರದನ್ನು ಮಾಡಬೇಡಿ. ಆದಷ್ಟು ಸ್ವಿಚ್ ಆಫ್ ಮಾಡಿಕೊಂಡು ನೀವು ಇರೋದು ಒಳ್ಳೆಯದು ಆ ಸಮಯದಲ್ಲಿ. ಆಮೇಲೆ ಎಲ್ಲ ಒಂದು ಕಂಬ ಬಿದ್ದಿದೆ ಅಂದರೆ ನೀವು ಹೋಗಿ ಏನೋ ಒಂದು ಮಾಡೋವಂಥ ಕೆಲಸಗಳು ಮಾಡೋಕ್ಕೆ ಹೋಗಬೇಡಿ.
ವೈರ್ ಬಿದ್ದಿದೆ ಅಂದ್ರೂ ಅಷ್ಟೇ ಸ್ವಲ್ಪ ನಿಮ್ಮ ಸಮಯ ಪ್ರಜ್ಞೆ ಉಪಯೋಗಿಸ್ಕೊಂಡು ನೀವು ಒಂಚೂರು ನಮ್ಮ ಇಲಾಖೆಗೆ ಇನ್ಫಾರ್ಮ್ ಮಾಡಿದ ಇಂಥ ಕಡೆ ಈ ಥರ ಆಗಿದೆ ಅಂತ ಆದಷ್ಟು ಬೇಗ ನಾವು ಅದನ್ನು ಐಸೋಲೇಟ್ ಮಾಡಿ ಬೇರೆಯವ್ರಿಗೆ ವಿದ್ಯುತ್ ಸಂಪರ್ಕ ಕೊಡುವಂಥ ಪ್ರಯತ್ನ ಕೂಡ ಮಾಡುವಂಥ ಒಂದು ಇದರಲ್ಲಿ ತಾವು ಕೂಡ ಭಾಗಿಯಾಗ್ಬೋದು. ಮುಖ್ಯವಾಗಿ ಆ ಥರ ಸಮಯಗಳಲ್ಲಿ ಲೈನ್ಗಿನ್ ಕಟ್ಟಾಗಿ ಬಿದ್ದಿದ್ದಂಥ ಸಮಯಗಳಲ್ಲಿ ನೀವು ಸ್ವಲ್ಪ ನಮಗೆ ಸಪೋರ್ಟ್ ಮಾಡಿ ಅಂಥ ಜಾಗಗಳಿಗೆ ಯಾರು ಹೋಗ್ದಾರಂಗೆ ಸಾರ್ವಜನಿಕರು ಬರೋಂಗಿದ್ರೆ ಒಂದು ಮಾತು ಮುಂದೆ ಲೈನ್ ಬಿದ್ದಿದೆ ಹೋಗಬೇಡಿ ಅಂತ ಹೇಳುವಂಥ ಕೆಲಸ ಆಗಲಿ ಮಾಡಿದ್ರೆ ನಮಗೆ ಒಂದು ಅನುಕೂಲ ಆಗುತ್ತೆ, ಜೊತೆಗೆ ಒಬ್ಬರು ಪ್ರಾಣ ಉಳಿಸ್ದಂಗೂ ಆಗುತ್ತೆ. ದಯವಿಟ್ಟು ಸಾರ್ವಜನಿಕರು ಇಂಥ ಮಳೆ ಸಮಯಗಳಲ್ಲಿ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು ತಮ್ಮ ಸುರಕ್ಷತೆಯನ್ನು ಮಾಡ್ಕೋಬೇಕು ಅಂತ ನಾನು ತಮ್ಮೆಲ್ಲರಲ್ಲೂ ಕಳಕಳಿಯಿಂದ ಕೇಳ್ತೀನಿ. ಒಟ್ಟಾರೆ ಒಂದು ವಾರದಿಂದ ಸುರಿಯುತ್ತಿರುವ ಮಳೆಯಿಂದ ಒಂದಲ್ಲ ಒಂದು ರೀತಿ ಅನಾಹುತಗಳು ಉಂಟಾಗುತ್ತಲೇ ಇವೆ. ರಾತ್ರಿ ಸುರಿದ ಭಾರಿ ಮಳೆ ಗಾಳಿಯಿಂದ ಮರ, ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ. ಆದರೆ ಅದೃಷ್ಟವಶಾತ್ ಯಾವುದೇ ಸಾವು ನೋವಿನ ಸಂಗತಿ ಉಂಟಾಗದೇ ಇರುವುದು ಸಾರ್ವಜನಿಕರಿಗೆ ಖುಷಿಯ ವಿಚಾರವಾಗಿದೆ. ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.